ಇನ್ನು ನಮ್ಮ ಪ್ರತಿನಿಧಿ ಜಗದೀಶ್ ಜಮ್ಮುವಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಾಗ್ತಾ ಇದೆ ಸದ್ಯ ಜಮ್ಮುವಿನಲ್ಲಿ? ರಕ್ಷತ್, ಕೆಲವೇ ನಿಮಿಷಗಳ ಹಿಂದೆ ಏನಂತಂದ್ರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಕೇಳುವಂತದ್ದಾಯ್ತು. ಒಟ್ಟು 9 ಏನಂದ್ರೆ ಮಿಸೈಲ್ಗಳ ಮೂಲಕವಾಗಿ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಜಮ್ಮುವಿನಂತಹ ಸಂಪೂರ್ಣವಾಗಿ ಲೈಟ್ ಅನ್ನು ಏನಂದ್ರೆ ಬಂದ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನೀಗ ಜಮ್ಮುವಿನಿಂದ ಏನಂತಂದ್ರೆ ಸುಮಾರು 40 ಕಿಲೋಮೀಟರ್ ದೂರ ಮತ್ತೆ ಅದರ ಜೊತೆಗೆ ಈ ಒಂದು ಹಳ್ಳಿಗಳಲ್ಲೂ ಸಹಿತ ಸಂಪೂರ್ಣವಾಗಿ ಏನಂತಂದ್ರೆ ಲೈಟ್ ಗಳನ್ನ ಆಫ್ ಮಾಡಿದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಮುಂದ್ಗಡೆ ಏನಂತಂದ್ರೆ ಯಾವುದೇ ಮನೆಗಳಲ್ಲೂ ಸಹಿತ ಏನಂದ್ರೆ ಕರೆಂಟ್ ಇಲ್ಲ. ಸಂಪೂರ್ಣವಾಗಿ ಅಲ್ಲಿ ಒಂದೊಂದು ಲೈಟ್ ಗಳನ್ನ ಉರ್ತಿರುವಂತದ್ದು ನಿಮಗೆ ಕಾಣಿಸಬಹುದು. ಕಾರಣ ಏನು ಅಂತಂದ್ರೆ ಅಲ್ಲಿ ಏನಂದ್ರೆ ಆ ಮನೆಗಳಲ್ಲಿ ಜನರೇಟರ್ ಗಳಾಗಿರ್ಬೋದು ಅಥವಾ ಏನಂತಂದ್ರೆ ಸಣ್ಣ ಪುಟ್ಟ ಏನಂದ್ರೆ ಲೈಟ್ ಗಳನ್ನ ಅಂದ್ರೆ LED ಲೈಟ್ ಗಳನ್ನ ಬಳಕೆ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಸಂಪೂರ್ಣವಾಗಿ ಜಮ್ಮು ಏನಂದ್ರೆ ಕ್ಲೋಸ್ ಆಗಿದೆ. ಯಾವುದೇ ಕಾರಣಕ್ಕೂ ಸಹಿತ ಜನರಿಗೆ ಹೊರಗಡೆ ಬರಬೇಡಿ ಅಂತ ಹೇಳುವಂತಹ ಸಂದೇಶವನ್ನು ಕೊಡಲಾಗ್ತಾ ಇದೆ. ಸೈರನ್ ಗಳನ್ನ ಬರ್ತಾ ಇದಾವೆ. ಅದರ ಜೊತೆಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ಒಂದು ಖುಷಿಯ ವಿಚಾರ ಅಂದ್ರೆ ಆಕಾಶ್ ಮಿಸೈಲ್ ಆಗಿರ್ಬೋದು, ಆಕಾಶ್ ಏರ್ ಡಿಫೆನ್ಸ್ ಆಗಿರ್ಬೋದು ಅಥವಾ ಏನಂತಂದ್ರೆ S-400 ಆಗಿರ್ಬೋದು, ಎರಡೂ ಸಹಿತ ಏನಂತಂದ್ರೆ ಪಾಕಿಸ್ತಾನ ಹಾಕಿರುವಂತಹ ಮಿಸೈಲ್ಸ್ ಗಳನ್ನ ಹೊಡೆದುಳಿಸುವಂತಹ ಕೆಲಸವನ್ನ ಮಾಡಿದಾವೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಜಮ್ಮುವಿನಲ್ಲಿ ಯಾರು ಸಹಿತ ಹೊರಗಡೆ ಬರಬೇಡಿ, ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ರಸ್ತೆಗಳಲ್ಲಿ ಬರಬೇಡಿ ಅನ್ನುವಂತಹ ಸಂದೇಶಗಳನ್ನ ಕೊಡುವಂತಹ ಕೆಲಸ ಮತ್ತೆ ಜೊತೆಗೆ ಸೈರನ್ ನಿರಂತರವಾಗಿ ಬರ್ತಾ ಇದೆ. ಯಾಕಂದ್ರೆ ಫಸ್ಟ್ ಆರಂಭಿಕ ಹಂತಗಳಲ್ಲಿ ಏನಂತಂದ್ರೆ ಜಮ್ಮುವಿನ ಏರ್ಪೋರ್ಟ್ ಮೇಲೆ ದಾಳಿ ಆಯಿತು ಅನ್ನುವಂತಹ ಫಸ್ಟ್ ಮೆಸೇಜ್ ಬರುತ್ತೆ. ಆದ್ರೆ ಅದರ ಬಗ್ಗೆ ಇನ್ನೂವರೆಗೂ ಸಹಿತ ಕ್ಲಾರಿಟಿ ಸಿಕ್ಕಿಲ್ಲ. ಕಾರಣ ಏನು ಅಂತಂದ್ರೆ ಆ ಒಂದು ಮಿಸೈಲ್ಸ್ ಗಳನ್ನ ಹೊಡೆದು ಉಳಿಸಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಈಗ ಜಮ್ಮು ಮತ್ತೆ ಶ್ರೀನಗರ ಆಗಿರ್ಬೋದು ಅಥವಾ ಏನಂದ್ರೆ ರಜೌರಿ ಆಗಿರ್ಬೋದು, ಅದ್ರ ಜೊತೆಗೆ ಈ ಒಂದು ಭಾಗದಲ್ಲಿ ಪೂರ್ತಿಯಾಗಿ ಏನಂದ್ರೆ ಎಲ್ಲಾ ಕರೆಂಟ್ ಗಳನ್ನ ಸಂಪೂರ್ಣವಾಗಿ ಏನಂದ್ರೆ ಕಟ್ ಮಾಡುವಂತಹ ಕೆಲಸವನ್ನ ಮಾಡಿದರೆ. ಜನರು ಸಹಿತ ಏನಂದ್ರೆ ತಮ್ಮ ಮನೆಗಳಿಗೆ ಹೋಗುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಇನ್ನೂ ಇವತ್ತು ರಾತ್ರಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಕಿಸ್ತಾನದಿಂದ ದಾಳಿಯಾಗುವಂತಹ ಸಾಧ್ಯತೆ ಇರುವಂತದ್ದು. ಅದು ಸ್ಪೆಷಲಿ ರಜೌರಿ ಆಗಿರ್ಬೋದು ಅಥವಾ ಏನಂದ್ರೆ ರಜೌರಿಯ ಅಕ್ಕಪಕ್ಕದ ಪ್ರದೇಶಗಳಿದೆ, ಪೂಂಚ್ ಏನಿದೆ, ಈ ಪ್ರದೇಶದಲ್ಲಿ ಇವತ್ತು ರಾತ್ರಿ ಹೆಚ್ಚಿನ ಪ್ರಮಾಣದಲ್ಲಿ ಫೈರಿಂಗ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಏನಂದ್ರೆ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತಾ ಇದೆ. ಮತ್ತೆ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಸಹಿತ ಜಮ್ಮು ಮತ್ತೆ ಶ್ರೀನಗರ ಈ ಎರಡಕ್ಕೂ ಕನೆಕ್ಟ್ ಆಗುವಂತಹ NH-44 ಏನಿದೆ ಅದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ಆ ರಸ್ತೆಗಳಲ್ಲಿ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ನಿಮ್ಗೆ ಇಲ್ಲಿ ವಿಜುವಲ್ಸ್ ತೋರಿಸ್ತಾ ಇದ್ದೀನಿ. ಏನಂದ್ರೆ ಅಪರೂಪದಲ್ಲಿ ಅಪರೂಪ ಅನ್ನೋ ಹಾಗೇನಂತಂದ್ರೆ ಒಂದು ವೆಹಿಕಲ್ ಬಂದ್ರೆ ದೊಡ್ಡ ವಿಚಾರ. ಆ ರೀತಿಯಾಗಿ ಏನಂತಂದ್ರೆ ಪೂರ್ತಿಯಾಗಿ ಪ್ರತಿ ಹಂತದಲ್ಲೂ ಸಹಿತ ಪ್ರತಿ 20 ಕಿಲೋಮೀಟರ್ ಅಥವಾ 15 ಕಿಲೋಮೀಟರ್ 30 ಕಿಲೋಮೀಟರ್ ಹೀಗೆ ಪ್ರತಿ ಹಂತದಲ್ಲೂ ಸಹಿತ ಮಿಲಿಟರಿ ವಾಹನಗಳನ್ನ ತಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ. ಯಾರಿಗೂ ಸಹಿತ ಮೂವ್ಮೆಂಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಮತ್ತೆ ಇವತ್ತು ರಾತ್ರಿ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇವತ್ತು ದಿನಪೂರ್ತಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡಿತ್ತಲ್ಲ, ಅದು ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಏನಂತಂದ್ರೆ ಮುಖಭಂಗ ಆಗುವಂತಹ ಕೆಲಸ. ಮತ್ತೆ ಪಾಕಿಸ್ತಾನದ ಕರಾಚಿ ಆಗಿರ್ಬೋದು, ಲಾಹೋರ್ ಆಗಿರ್ಬೋದು, ಇಸ್ಲಾಮಾಬಾದ್ ಆಗಿರ್ಬೋದು, ಅದ್ರ ಜೊತೆಗೆ ಈ ರೀತಿಯಾಗಿ ಬರೋಬ್ಬರಿ 9 ನಗರಗಳ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಅದರ ಜೊತೆಗೆ ಏನಂದ್ರೆ ದಾಳಿಯನ್ನ ಮಾಡೋದಷ್ಟೇ ಅಲ್ಲ, ದಾಳಿಯನ್ನ ಮಾಡಿ ಅಲ್ಲಿ ಏನಂದ್ರೆ ಭಾರತ ತಕ್ಕ ಉತ್ತರವನ್ನ ಕೊಡ್ತಾ ಇದೆ ಅನ್ನುವಂಥದ್ದು. ಆಪರೇಷನ್ ಸಿಂಧೂರ್ 2.0 ಈಗಾಗಲೇ ಭಾರತ ಏನಂದ್ರೆ ಕೊಟ್ಟಿದೆ. ಜಗದೀಶ್, ಈಗ ತಾವಿರುವಂತ ಸ್ಥಳದಿಂದ LOC ಎಷ್ಟು ದೂರ ಆಗುತ್ತೆ ಜಗದೀಶ್? ಇಡೀ ಜಮ್ಮು ಬ್ಲಾಕ್ಔಟ್ ಆಗಿದೆಯಾ? ಈ ಹಂತದಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಮಾಡಲಾಗಿದೆಯಾ? ರಕ್ಷತ್, ನಾನು ನಿಂತಿರುವಂತಹ ಸ್ಥಳ ಏನಿದೆ ನಿಮ್ಗೆ ಇಲ್ಲೊಂದು ಏನಂದ್ರೆ ವಿಜುವಲ್ಸ್ ಅಲ್ಲಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ಹೈವೇ ಇದೆ. ಈ ಹೈವೇಯ ಪಕ್ಕದಲ್ಲಿ ಏನಂತಂದ್ರೆ ಒಂದು ಗುಡ್ಡ ಕಾಣಿಸುತ್ತೆ ನಿಮ್ಗೆ. ಆ ಗುಡ್ಡದ ಪಕ್ಕದಲ್ಲೇ ಏನಂದ್ರೆ LOC ಇರುವಂತದ್ದು. ನಾವು ಕೆಲವೇ ನಿಮಿಷಗಳ ಹಿಂದೆ ಬರುವಂತಹ ಸಂದರ್ಭದಲ್ಲೂ ಸಹಿತ ಇಲ್ಲೂ ಫೈರಿಂಗ್ ನ ಸದ್ದು ಕೇಳಿಸ್ತಾ ಇತ್ತು. ಆ ಕಾರಣಕ್ಕಾಗಿ ಏನಂತಂದ್ರೆ ಇಲ್ಲಿರುವಂತಹ ಜನರನ್ನ ಏನಂದ್ರೆ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಅಲ್ಲಿ ಬಂದ ತಕ್ಷಣವೇನಂದ್ರೆ ಮಿಲಿಟರಿ ಆಕ್ಟಿವ್ ಆಗಿ ಏನಂತಂದ್ರೆ ಪೂರ್ತಿಯಾಗಿ ರಸ್ತೆಯನ್ನ ಖಾಲಿ ಮಾಡಿಸುವಂತಹ ಕೆಲಸವನ್ನ ಮಾಡ್ತು. ಇಲ್ಲಿಂದ ಬಹುತೇಕ ಬಾಳೆ ಒಂದು ಏನಂದ್ರೆ 350 400 ಮೀಟರ್ ಮಾತ್ರ ದೂರ ಇರುವಂತದ್ದು. ಈ LOC ಅಲ್ಲಿ ಏನಂತಂದ್ರೆ ನಿನ್ನೆ ತಡರಾತ್ರಿಯೂ ಸಹಿತ ದೊಡ್ಡ ಮಟ್ಟದಲ್ಲಿ ಫೈರಿಂಗ್ ಆಗುತ್ತೆ. ಫೈರಿಂಗ್ ಆದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಜನರನ್ನ ತಡರಾತ್ರಿನೇ ಅವ್ರನ್ನ ಏನಂದ್ರೆ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಈಗ ಮತ್ತೆ ಫೈರಿಂಗ್ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರೋ ಹಾಗೆ ಏನಂತಂದ್ರೆ ಇಡೀ ರಸ್ತೆಯನ್ನ ಏನಂದ್ರೆ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಓಡಾಡೋದಕ್ಕೂ ಅವಕಾಶವನ್ನ ಕೊಡ್ತಾ ಇಲ್ಲ. ಮತ್ತೆ ಇವತ್ತು ತಡರಾತ್ರಿ ಸ್ಪೆಷಲಿ ಏನಂತಂದ್ರೆ 12 ಗಂಟೆ 1 ಗಂಟೆ ಸಂದರ್ಭದಲ್ಲಿ, ಯಾಕಂದ್ರೆ ನಿನ್ನೆ ರಾತ್ರಿ ಸುಮಾರು 1 ಗಂಟೆ ಸುಮಾರದಲ್ಲಿ ಅಮೃತಸರ ಆಗಿರ್ಬೋದು, ಶ್ರೀನಗರ ಆಗಿರ್ಬೋದು ಅಥವಾ ಏನೋ ಜಮ್ಮು ಕಾಶ್ಮೀರದ ಬೇರೆ ಬೇರೆ ಏರಿಯಾಗಳಲ್ಲೂ ಸಹಿತ ನಗರಗಳ ಮೇಲೂ ಸಹಿತ ಅಟ್ಯಾಕ್ ಅನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರಲ್ಲ, ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ದಾಳಿಯನ್ನು ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ರಕ್ಷತ್, ಅಂದ್ರೆ ಇವತ್ತಿನ ರಾತ್ರಿ ತುಂಬಾ ಕ್ರೂಷಿಯಲ್ ಅಂತ ಅನ್ಸುತ್ತೆ ಜಗದೀಶ್. ಬಿ ಸೇಫ್, ಯಾಕಂತಂದ್ರೆ ತಾವು ಕೂಡ ಅಪಾಯದ ಸ್ಥಳದಲ್ಲೇ ಇದ್ದೀರಿ.
ಖಂಡಿತವಾಗ್ಲೂ ರಕ್ಷತ್, ಯಾಕಂದ್ರೆ ಇವತ್ತಿನ ರಾತ್ರಿಯ ವಿಚಾರದಲ್ಲಿ ಈಗಾಗಲೇ ಬಹಳಷ್ಟು ಇಲ್ಲಿನ ಆಡಳಿತ ಮಂಡಳಿ ಏನಿದೆ ಅದ್ರ ಜೊತೆಗೆ ಮಿಲಿಟರಿ ಏನಿದೆ ಮಧ್ಯಾಹ್ನವೇ ಮೆಸೇಜ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಅಂದ್ರೆ ಯಾವ ರೀತಿಯಾಗಿ ಜನರು ಒಂದ್ ವೇಳೆ ಅಂತಹ ಪರಿಸ್ಥಿತಿ ನಿರ್ಮಾಣವಾದ್ರೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು. ಯಾಕಂದ್ರೆ ಮಧ್ಯಾಹ್ನದ ಹೊತ್ತೆ ಕೆಲವೊಂದು ಭಾಗಗಳಲ್ಲಿ, ಜಮ್ಮುವಿನ ಕೆಲವೊಂದು ಭಾಗಗಳಲ್ಲಿ ಅಂದ್ರೆ ಡ್ರಿಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಯಾವ ರೀತಿಯಾಗಿ ರಕ್ಷಣೆಯನ್ನ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಏನಂದ್ರೆ ಜನರು ಸೇಫೆಸ್ಟ್ ಪ್ಲೇಸ್ ಗಳಿಗೆ ಹೋಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಬಹುತೇಕ ಜಮ್ಮುವಿನ ಎಲ್ಲಾ ಪ್ರದೇಶಗಳಲ್ಲೂ ಸಹಿತ ಅಂದ್ರೆ ಮಿಲಿಟರಿ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಸ್ಪೆಷಲಿ ನೀವು ಜಮ್ಮುವಿಂದ ಏನಂದ್ರೆ ರಜೌರಿಗೆ ಬರುವಂತಹ ಏನ್ ಪ್ಲೇಸ್ ಇದೆ ಅಲ್ಲಿ ಸುಮಾರು ಒಂದು 6 ರಿಂದ 8 ನಿಮ್ಗೆ ಏನಂದ್ರೆ ಕ್ಯಾಂಪ್ಗಳು ಸಿಗ್ತವೆ, ಮಿಲಿಟರಿ ಕ್ಯಾಂಪ್ಗಳು. ಎಲ್ಲಾ ಮಿಲಿಟರಿ ಕ್ಯಾಂಪ್ಗಳನ್ನ ಸಹಿತ ನಂತರ ಪೂರ್ತಿಯಾಗಿ ಆ ಮಿಲಿಟರಿ ಕ್ಯಾಂಪ್ ನ ಒಳಗಡೆನೂ ಸಹಿತ ಲೈಟ್ ಅನ್ನ ಆಫ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ರಾತ್ರಿ ಬಹುತೇಕ ಮಿಲಿಟರಿ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಆಗುತ್ತೆ ಅನ್ನುವಂತಹ ಏನಂದ್ರೆ ಇಂಟಿರುವಂತಹ ಕಾರಣಕ್ಕಾಗಿ, ಇಂಟೆಲಿಜೆನ್ಸ್ ಇರುವಂತಹ ಕಾರಣಕ್ಕಾಗಿ ಆ ಒಂದು ಕ್ಯಾಂಪ್ಗಳಲ್ಲೂ ಸಹಿತ ಸಂಪೂರ್ಣವಾಗಿ ಲೈಟ್ ಗಳನ್ನ ಆಫ್ ಮಾಡೋದಾಗಿರ್ಬೋದು ಅಥವಾ ಅದ್ರ ಜೊತೆಗೆ ಅಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಜಮ್ಮುವಿನ ಏರ್ಪೋರ್ಟ್ ಮೇಲೆ ದಾಳಿಯನ್ನ ಆಗ್ತಾ ಇದೆ ಅನ್ನುವಂತಹ ವಿಚಾರವೂ ಸಹಿತ ಗೊತ್ತಾಗ್ತಾ ಇರುವಂತದ್ದು ರಕ್ಷತ್. ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. क्या हो रहा है? पटाखे नहीं क्या? ये पटाखे नहीं है, ये कैसे पटाखे हैं? पटाखे ना ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.